ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ನೇರ ಮತ್ತು ವಿಲೋಮ ಅನುಪಾತಗಳು ಅಧ್ಯಾಯದ 40ನೇ ಪ್ರಶ್ನೆಯನ್ನ ಗಮನಿಸಿ. ಸೊ ಇದು 4 ಅಂಕದ ಪ್ರಶ್ನೆಗಳು. 4 ಮೇಕೆಗಳು ಅಥವಾ 6 ಕುರಿಗಳು 40 ದಿನಗಳಲ್ಲಿ ಒಂದು ಹೊಲವನ್ನ ಮೇಯ್ತದೆ ಅಂತಾದ್ರೆ 4 ಮೇಕೆಗಳು ಮತ್ತು 14 ಕುರಿಗಳು ಅದೇ ಹೊಲವನ್ನ ಮೇಯ್ಲಿಕ್ಕೆ ತೆಗೆದುಕೊಳ್ಳುವಂತಹ ದಿನಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಈ ಒಂದು ಪ್ರಶ್ನೆ ನೇರ ಮತ್ತು ವಿಲೋಮ ಅನುಪಾತಕ್ಕೆ ಸಂಬಂಧಿಸಿದಂಥದ್ದು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ದತ್ತಾಂಶದಲ್ಲಿ 4 ಮೇಕೆಗಳು ಅಥವಾ 6 ಕುರಿಗಳು ಒಂದು ಹೊಲವನ್ನ ಮೇಯ್ಲಿಕ್ಕೆ 40 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಸೊ ಇಲ್ಲಿ ನಾವು ಕಂಡು ಹಿಡಿಬೇಕಾಗಿರೋದು 4 ಮೇಕೆಗಳು ಮತ್ತು 14 ಕುರಿಗಳು ಅದೇ ಹೊಲವನ್ನ ಮೇಯ್ಲಿಕ್ಕೆ ತೆಗೆದುಕೊಳ್ಳುವಂತಹ ದಿನಗಳ ಸಂಖ್ಯೆಯನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಮೇಕೆ ಮತ್ತು ಕುರಿಗಳ ಸಾಮರ್ಥ್ಯದ ಅನುಪಾತವನ್ನ ನೋಡ್ಬೇಕು. ಸೊ 4 ಮೇಕೆಗಳ ಕೆಲಸ ಏನ್ ಹೇಳಿ = 6 ಕುರಿಗಳ ಕೆಲಸಕ್ಕೆ ಸಮ ಅಲ್ವಾ. ಸೊ 4 ಮೇಕೆಗಳ ಅಥವಾ ಏನ್ ಹೇಳಿದರೆ 6 ಕುರಿಗಳಿಗೆ ಸಮ ಅಂತ ಅರ್ಥ ಅಲ್ವಾ. ಸೊ ಹಾಗಾದ್ರೆ 4 ಮೇಕೆಗಳ ಕೆಲಸ = ಏನ್ ಹೇಳಿ 6 ಕುರಿಗಳ ಕೆಲಸಕ್ಕೆ ಸಮ. ಸೊ ಅಂದ್ರೆ ಒಂದು ಮೇಕೆ = ಎಷ್ಟಾಯ್ತು ಹೇಳಿ 1.5 ಕುರಿಗಳು ಅಂತ ಆಯ್ತಲ್ವಾ. ಸೊ 6/4 ಮಾಡಿ. ಸೊ ಏನಾಯ್ತು 1.5. 4 ಮೇಕೆ ಕೆಲಸ ಅಂದ್ರೆ 6 ಕುರಿ ಕೆಲ್ಸಕ್ಕೆ ಸಮ ಅಂದ್ರೆ 1 ಮೇಕೆ ಅಂದ್ರೆ ಎಷ್ಟಾಗತ್ತೆ ಹೇಳಿ 1.5 ಕುರಿಗಳು ಅಂತ ಅರ್ಥ ಆಗತ್ತೆ. ಸೊ ಈಗ ನಾವೇನ್ ಮಾಡೋಣ, ಎಲ್ಲವನ್ನ ಒಂದೇ ಘಟಕಕ್ಕೆ ಪರಿವರ್ತಿಸೋಣ, ಅಂದ್ರೆ ಕುರಿಗಳಿಗೆ ಪರಿವರ್ತಿಸಿದ್ರೆ. ಸೊ ನಾವು 4 ಮೇಕೆಗಳು ಮತ್ತು 14 ಕುರಿಗಳನ್ನ ಒಟ್ಟಿಗೆ ಕೆಲಸ ಮಾಡೋದನ್ನ ಲೆಕ್ಕ ಹಾಕ್ಬೇಕಿಲ್ಲಿ. 4 ಮೇಕೆ ಮತ್ತು 14 ಕುರಿಗಳು ಅದೇ ಹೊಲವನ್ನ ಮೇಯ್ಲಿಕ್ಕೆ ತೆಗೆದುಕೊಳ್ಳುವಂತಹ ದಿನಗಳನ್ನ ಲೆಕ್ಕ ಹಾಕ್ಬೇಕು. ಸೊ ಇಲ್ಲಿ 4 ಮೇಕೆ, ಸೊ 4 ಮೇಕೆ = ಏನ್ ಹೇಳಿ 6 ಕುರಿಗಳು ಅಂತ ಹೇಳಿದ್ದಾರೆ. ಸೊ ಒಟ್ಟು ಪ್ರಾಣಿಗಳು ಎಷ್ಟಾಯ್ತು ಹಾಗಾದ್ರೆ, ಒಟ್ಟು ಪ್ರಾಣಿಗಳ ಸಂಖ್ಯೆ ಎಷ್ಟಾಗತ್ತೆ ಹೇಳಿ 4 ಮೇಕೆ ಪ್ಲಸ್ 14 ಕುರಿಗಳಲ್ವಾ, 14 ಕುರಿಗಳು. ಸೊ ಇದನ್ನ ನಾವು ಕುರಿಗಳ ರೂಪದಲ್ಲಿ ಪರಿವರ್ತಿಸಿದ್ರೆ ಸೊ ಇದೆಲ್ಲವನ್ನ ನಾವು ಒಂದೇ ಘಟಕವನ್ನಾಗಿ ಮಾಡ್ಕೊಳ್ಬೇಕಾಗತ್ತೆ ಫಸ್ಟ್. ಓಕೆ, ಸೊ ಕುರಿಗಳ ರೂಪದಲ್ಲಿ ಬರೆಯಿರಿ ಇದನ್ನ. ಸೊ ಆಗ ಏನಾಗತ್ತೆ 6 ಕುರಿಗಳು ಅಲ್ವಾ. ಸೊ 4 ಮೇಕೆ ಅಂದ್ರೆ = 6 ಕುರಿ ಅಂತ ಅಲ್ವಾ. ಸೊ ಹಾಗಾಗಿ 6 ಕುರಿಗಳು ಪ್ಲಸ್ 14 ಕುರಿಗಳು. ಸೊ 14 ಕುರಿಗಳು ಅಂದ್ರೆ ಎಷ್ಟಾಗತ್ತೆ ಇಲ್ಲಿ 20 ಕುರಿಗಳು ಅದು ಅಲ್ವಾ. ಸೊ 20 ಕುರಿಗಳು ಅದು. ಸೊ ಈಗ ನಾವು ದಿನವನ್ನ ಲೆಕ್ಕ ಹಾಕ್ಬೇಕು. ಸೊ ದಿನವನ್ನ ಲೆಕ್ಕ ಹಾಕ್ಬೇಕು ಅಂದ್ರೆ ಇಲ್ಲಿ ನಾವು ವಿಲೋಮ ಅನುಪಾತವನ್ನ ಉಪಯೋಗಿಸ್ಬೇಕಾಗತ್ತೆ. ಸೊ ಇಲ್ಲಿ 6 ಕುರಿಗಳು ತೆಗೆದುಕೊಳ್ಳುವ ಸಮಯ. ಸೊ 6 ಕುರಿಗಳು ತೆಗೆದುಕೊಳ್ಳುವ ಸಮಯ ಅಂದ್ರೆ M1 = ಏನ್ ಹೇಳಿ 40 ದಿನ ಅಲ್ವಾ, 40 ದಿನಗಳು. ಸೊ 20 ಕುರಿಗಳು ತೆಗೆದುಕೊಳ್ಳುವ ಸಮಯ ಏನಾಯ್ತು, 20 ಕುರಿಗಳು ತೆಗೆದುಕೊಳ್ಳುವಂತಹ ಸಮಯ = ಎಷ್ಟು ದಿನಗಳು T2. ಓಕೆ, ಸೊ ಎಷ್ಟು ಅಲ್ವಾ. ಸೊ ಸೂತ್ರ ಏನ್ ಹೇಳಿ M1 × D1 = M2 × D2. ಸೊ M1 6 ಕುರಿಗಳು 40 ದಿನಗಳು = 20 × D2. D2 = 6 × 40 / 20. ಸೊ 21 22.
ಸೊ D2 is equal to 12 ಆಗತ್ತೆ. ಸೊ ಅಂದ್ರೆ ಏನಾಗತ್ತೆ ಹೇಳಿ, 4 ಮೇಕೆಗಳು ಮತ್ತು 14 ಕುರಿಗಳು ಅಂದ್ರೆ ಏನಾಯ್ತು, 20 ಕುರಿಗಳು. ಸೊ ಎಲ್ಲವನ್ನ ನಾವು ಕುರಿಗೆ ಪರಿವರ್ತಿಸಿದೇವಲ್ವಾ. ಸೊ 4 ಕುರಿ ಅಂದ್ರೆ 4 ಮೇಕೆ ಅಂದ್ರೆ 6 ಕುರಿಗೆ ಸಮ ಅಂತ ಹೇಳಿದ್ವಿ. ಸೊ ಹಾಗಾಗಿ ಒಟ್ಟು 20 ಕುರಿಗಳು ಅಲ್ಲಿ ಮೇಯ್ತಾ ಇದೆ ಅಂತ ಆಯ್ತು. ಎಷ್ಟು ದಿನ ತೆಗೆದುಕೊಳ್ಳುತ್ತೆ, D2 is equal to 12 ಅಂದ್ರೆ 4 ಮೇಕೆಗಳು ಪ್ಲಸ್ 14 ಕುರಿಗಳು ಅದೇ ಹೊಲವನ್ನ ಮೇಯ್ಲಿಕ್ಕೆ ಎಷ್ಟು ದಿನಗಳು ತೆಗೆದುಕೊಳ್ಳುತ್ತೆ ಹೇಳಿ, 12 ದಿನಗಳು. 12 ದಿನಗಳನ್ನ ತೆಗೆದುಕೊಳ್ಳುತ್ತೆ. ಓಕೆ, ಥ್ಯಾಂಕ್ ಯು.